ಇನ್ಫ್ಯಾಕ್ಟ್ ಸರ್, ತಮಗೆ ಒಂದು ಬೇಸರ ಇದ್ದೇ ಇರುತ್ತೆ. ಇತ್ತೀಚಿನ ಒಂದು ರಾಜಕೀಯ ವಿದ್ಯಮಾನಗಳನ್ನ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹಣ ಇಲ್ಲದೆ ಇದ್ದರೆ ಚುನಾವಣೆಗಳಲ್ಲಿ ಗೆಲ್ಲೋದೇ ಕಷ್ಟ ಅನ್ನುವಂತಹ ಸ್ಥಿತಿ. ಅಲ್ಲೆಲ್ಲೋ 200 ಕೋಟಿ ಸುರಿದ್ರಂತೆ, ಇಲ್ಲೆಲ್ಲೋ 300 ಕೋಟಿ ಸುರಿದ್ರಂತೆ ಅಂತ. ನೀವು ಬೇಸಿಕ್ ಆಗಿ ಚುನಾವಣೆಗಳನ್ನ ಆರಂಭ ಮಾಡಿದ ದಿನಗಳಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಸರ್ ಆ ಟೈಮಲ್ಲಿ? ನಂಬೋದು ಇಲ್ಲ ಬಹಳ ದಿನ. 1988 ನಾನು ಗೆದ್ದ ಮೊದಲ ಚುನಾವಣೆ. ಅದಕ್ಕೆ ಮುಂಚೆ ನಾನು 5 ಚುನಾವಣೆಗಳನ್ನು ನಿಂತು ಸೋತಿದ್ದೆ. ಕರೆಕ್ಟ್. 5 ಚುನಾವಣೆಗಳನ್ನು ಸೋತವನು ನಾನು. 6ನೇ ಚುನಾವಣೆ ನನ್ನ ಜೀವನದಲ್ಲಿ ಗೆದ್ದದ್ದು ನಾನು. ಕರೆಕ್ಟ್. 5 ಚುನಾವಣೆಗಳನ್ನು ಬಿಟ್ಬಿಡೋಣ ಬೇಡ. ಹಾ. 6ನೇ ಚುನಾವಣೆ ನನಗೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ನಿಂತು ಗೆದ್ದದ್ದು. ಓಕೆ. ನನಗೆ ಟೋಟಲ್ ಖರ್ಚು ನಾನು ಒಟ್ಟು ಮಾಡಿದ ಹಣ 32,000 ರೂಪಾಯಿ. ಓಕೆ. ಚುನಾವಣೆ ಮುಗಿದಾಗ ನನ್ನ ಹತ್ರ ಸುಮಾರು 6,000 ರೂಪಾಯಿ ಉಳಿದಿತ್ತು. ಓಕೆ. ಇಷ್ಟು ಹಣದಲ್ಲಿ ನಾನು ಚುನಾವಣೆ ಮಾಡಿ ಗೆದ್ದೆ. ಆದ್ರೆ ನಾನು 5ನೇ ಚುನಾವಣೆ ನಾನು ಗೆದ್ದವಾಗ ನನಗೆ ಸಾಕಾಗ್ಲಿಲ್ಲ. ಅಂದ್ರೆ ಅದು ಬೆಳೀತಾ ಹೋಗಿ ಎಕ್ಸಾಕ್ಟ್ ಕೇಳ್ಬೇಡಿ, ಓಕೆ, ಮನಸ್ಸಿಗೆ ನೋವಾಗೋಷ್ಟು ಹಣ ಖರ್ಚಾಯ್ತು. ನಾನು ಚುನಾವಣೆಗೆ ಹಣ ಖರ್ಚು ಮಾಡ್ತಾ ಇದ್ದಿದ್ದು ಮತದಾರರಿಗೆ ಹಣ ಕೊಟ್ಟಿದ್ದು ನನಗೆ ನೆನಪಿಲ್ಲ. ಕಾರ್ಯಕರ್ತರಿಗೆ ಅವ್ರಿಗೆ ನಾವು ರಂಗಕ್ಕೆ ಕಳಿಸುವಾಗ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ, ನಾನು ಮಾಡಿದ್ದೀನಿ ಬಹಳಷ್ಟು ಬೇರೆ ಬೇರೆ ಚುನಾವಣೆಗೆ. ನಮ್ಮ ಮನೇಲಿ ಊಟ ಮಾಡ್ಕೊಂಡು ನಮ್ದೇ ಸೈಕಲ್ಲು, ನಮ್ದೇ ಕಾರು, ನಮ್ದೇ ಸ್ಕೂಟ್ರು ತಗೊಂಡು ಕ್ಯಾನ್ವಾಸ್ ಮಾಡಿ ವಾಪಸ್ ಟೈಮಿಗೆ ಸರಿ ಮುಗಿಸ್ಕೊಂಡು ಬಂದು ರಾತ್ರಿ ಮನೇಲಿ ಊಟ ಮಾಡಿ ಮಲಗ್ತಾ ಇದ್ವಿ. ನಮ್ ಜೋಬಿ ಯಾರು 5 ಪೈಸಾ ಯಾರು ಕೊಟ್ಟಿದ್ದು ನನಗೆ ನೆನಪಿಲ್ಲ. ಓಕೆ. ನಾನು ಯಾರಿಗೂ ಕೊಟ್ಟಿದ್ದು ನೆನಪಿಲ್ಲ. ಆದ್ರೆ ಈಗ ಹಾಗಾಗೋದಿಲ್ಲ. ಹೌದು. ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡ್ಬೇಕು, ಕಾರ್ ಮಾಡ್ಬೇಕು, ಕಾರ್ ಬಾಡಿಗೆ ಜಾಸ್ತಿ, ಕಾರಲ್ಲಿ ಕೂತವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು. ಕಾರ್ಯಕರ್ತರಿಗೇನೆ ಸ್ವಲ್ಪ ಹಣ ಕೊಡ್ಬೇಕಾದಂತ ಸ್ಥಿತಿ ಇವತ್ತು ರಾಜಕೀಯ ರಂಗದಲ್ಲಿ ಬೆಳೆದ್ಬಿಟ್ಟಿದೆ. ಹೌದು. ಇದು ಸ್ವಲ್ಪ ಹಣ ಖರ್ಚಾಗುತ್ತೆ. ಕರೆಕ್ಟ್. ನಂತರ ಮತದಾರರಿಗೆ ಹಣ ಕೊಡೋದಿದೆಯಲ್ಲ, ಹೆಂಡ ಹಂಚೋದು, ಹಣ ಕೊಡೋದು, ಇದು ಅದಕ್ಕೇನು ಲಿಮಿಟ್ ಇಲ್ಲ. ಕರೆಕ್ಟ್. ಗೆಲ್ತೀವಿ ಅಂತ ಗ್ಯಾರಂಟಿ ಇರೋರು ನಾನು ನೋಡಿದೀನಿ. ಇವ್ರು ಹೆಂಗೋ ಗೆಲ್ತಾರೆ, ಆದ್ರೂ ಅವ್ರು ಹಣ ಖರ್ಚು ಮಾಡ್ತಾರೆ. ಕರೆಕ್ಟ್. ಸುಮ್ಮನಿರಕ್ಕಾಗಲ್ಲ. ಯಾಕಪ್ಪ ಇಷ್ಟೊಂದು ಹಣ ಖರ್ಚು ಮಾಡ್ತೀಯ? ಬೇಡ ಅಂದ್ರೆ ಇರ್ಲಿ ಬಿಡು ಮರ, ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಹಾಕ್ಬೇಕು. ಕರೆಕ್ಟ್. ಹೌದು.